ಸ್ನೇಹಿತರೆ ನಮಸ್ತೆ. ನಾನು ಇವತ್ತು ಲೈವ್ಗೆ ಬರೋಕ್ಕೆ ಕಾರಣ ಏನು ಅಂತಂದರೆ, ನನ್ನ ಒಂದು ನನ್ನ ವಿಡಿಯೋ ಪನ್ಗೆ ನಾನಿವತ್ತು ಲೈವ್ಗೆ ಬರೋ ಕಾರಣ ಏನು ಅಂತಂದರೆ, ನಾನು ಯೂಟ್ಯೂಬಲ್ಲಿ ಸೋನು ಶ್ರೀನಿವಾಸ್ ಅಜ್ಜನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮು ನೋಡ್ತಿದ್ದೆ. ಯೂಟ್ಯೂಬ್ ನಾನು ನೋಡೋದು ಸಹಜ. ಸೊ ನೋಡೋವಾಗ ಒಬ್ಬರು ಸೋನು ಶ್ರೀನಿವಾಸ್ ಅಜ್ಜನಹಳ್ಳಿ ಅಂತ ಹೇಳ್ಬಿಟ್ಟು ಅವರು ತುಂಬ ನೊಂದ ಮನಸ್ಸಿಗೆ ಸಾಂತ್ವನ ಹೇಳೋಂಥ ಒಂದು ಮಾತುಕತೆ, ನೊಂದ ಮನಸ್ಸಿಗೆ ಅಂತ ಹೇಳ್ತಿದ್ರು. ಭಾಳ ಮನಸ್ಸಿಗೆ ಭಾಳ ಹತ್ರ ಆಯಿತು. ಸೊ ನಾನು ಪ್ರಾಣಿಗಳ ಜೊತೆ ಬದುಕ್ತಾರೆ, ನಿಮಗೆಲ್ಲ ಗೊತ್ತಿದೆಯಲ್ಲ. ಈಗ ಅವ್ರನ್ನ ನಾನು ಭೇಟಿಯಾಗಿದ್ದೀನಿ, ಇವತ್ತು ಬಂದಿದ್ದಾರೆ ನಮ್ಮ ಮನೆಗೆ. ಅವರು ನೋಡಿ. ನಮಸ್ತೆ 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 ನಮಸ್ತೆ. ಲಕ್ಷ್ಮೀ ಅಮ್ಮವ್ರ ಮನೆಗೆ ನಾವು ಬಂದಿದ್ದೀವಿ. ಅವ್ರ ಕಥೆಗಳನ್ನು ತಿಳ್ಕೊಳ್ಬೇಕು ಅಂತ ಬಂದಿದ್ದೀವಿ. ಮನುಷ್ಯರನ್ನೇ ಹೊರಗಡೆ ಹಾಕೋ ಕಾಲದಲ್ಲಿ ಪ್ರಾಣಿಗಳಿಗೆ ಮನುಷ್ಯರ ಸ್ಥಾನ, ಆರೋಗ್ಯದ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಅವ್ರ ಕಥೆಯನ್ನು ನೀವು ಕೇಳಬೇಕು. ಜ್ಞಾನಾಶ್ರಮ ಯೂಟ್ಯೂಬ್ ಚಾನಲಲ್ಲಿ ಶೀಘ್ರದಲ್ಲೇ ಬರುತ್ತೆ. ಅವ್ರ ಪೂರ್ಣ ಕಥೆ ಕೇಳಬೇಕಂದ್ರೆ ನೀವು ಬಹುಶಃ ಅವರ ರೆಸ್ಕ್ಯೂ ಕಾರ್ಯಗಳನ್ನು ಮಾತ್ರ ನೋಡಿರ್ತೀರಿ. ಬಟ್ ಅವ್ರದ್ದೊಂದು ಒಳ್ಳೆ ಬದುಕಿದೆ, ಅಥವಾ ಆ ಬದುಕಲ್ಲೊಂದು ವ್ಯತೆಗೆ ಒಂದು ಪಾಠಕ್ಕೆ ಒಂದು ಪರಿಣಾಮಕ್ಕೆ ಇವತ್ತಿನ ಬದುಕು. ಇವತ್ತಿವರು ಬದುಕ್ತಾ ಇರೋ ಬದುಕಿದೆಯಲ್ಲ, ಸುಮ್ಮನೆ ಆದದ್ದಲ್ಲ. ಯಾವುದೋ ಒಂದಷ್ಟು ಏಟುಗಳು ಪೆಟ್ಟುಗಳು ಇವೆಲ್ಲ ಆಗಿದ್ದರಿಂದ ಈಗ ಆಗಿದೆ. ಸೊ ಅದರ ಕತೆ ತಿಳ್ಕೊಳ್ಬೇಕಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ. ಇವರೇ ಲೈವ್ ಬಂದು ವಿಡಿಯೋ ಬಿಟ್ಟಿದ್ದೀರಾ, ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಶುಭವಾಗಿ. ಧನ್ಯವಾದಗಳು ಗುರುಗಳೇ. ಇಷ್ಟು ದಿವಸ ನಿಮ್ಮ ವಾಯ್ಸ್ ಕೇಳಿ ನಾವು ಆ ವಾಯ್ಸಲ್ಲೇ ನಾವು ಧೈರ್ಯ ತಗೊಂಡಿದ್ದೀವಿ. ಎಷ್ಟೋ ನೊಂದಿರೋ ಅಂತ ಸಂದರ್ಭದಲ್ಲಿ ನಿಮ್ಮ ವಿಡಿಯೋಸ್ ವಾಯ್ಸ್ ಕೇಳಿದಾಗ ನಮಗೆ ಬಹಳ ಧೈರ್ಯ ಆಗುತ್ತೆ. ಈ ವಾಯ್ಸ್ಗೆ ಒಂದು ಗೌರವ ಕೊಟ್ಟಿದ್ರು, ನಮ್ಮ ತಂದೆ ವಾಯ್ಸ್ಗೆ ಬಿಟ್ಟರೆ ನೆಕ್ಸ್ಟ್ ನಾನು ನಿಮ್ಮ ವಾಯ್ಸ್ಗೆ ನಾನು ಅಷ್ಟು ಗೌರವ ಕೊಡೋದು. ಯಾಕಂದರೆ ನೊಂದಂಥ ಸಂದರ್ಭದಲ್ಲಿ ಯಾರು ಸಾಂತ್ವನ ಹೇಳ್ತಾರಲ್ಲ, ಅವರು ನಮಗೆ ದಾರಿ ತೋರ್ಸೋ ದೀಪ ಆಗ್ತಾರೆ. ಅಂಥ ಒಂದು ಸ್ಥಾನ ನೀವೇ ಗುರುಗಳೇ. ಥ್ಯಾಂಕ್ ಯು. ಇವರು ದೊಡ್ಡ ಮಾತು ಹಾಗೇನಿಲ್ಲ, ಇವರು ದೊಡ್ಡ ಮಾತಷ್ಟೇ. ಸೊ ಎಲ್ಲರಿಗೂ ಹೇಳೋ ಹಾಗೆ ಯಾವುದೋ ಒಂದು ನೋಡಿ, ಇವರು ವಯಸ್ಸಲ್ಲಿ ಬಹಳ ದೊಡ್ಡವರು, ನಾನು ಬಹಳ ಚಿಕ್ಕವನು. ಆದರೂ ಜ್ಞಾನಕ್ಕಿರುವ ಮಹತ್ವ ಏನು ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ. ಖಂಡಿತ. ಹಾಗಾಗಿ ಆ ಒಂದು ಜ್ಞಾನಕ್ಕೆ ಮಹತ್ವ ಕೊಡ್ಬೇಕಂದ್ರೆ ಅದೊಂದು ಒಳ್ಳೆ ವ್ಯಕ್ತಿತ್ವ ಆಗಿರ್ಬೇಕು. ಯಾವ ಚಿಕ್ಕ ಹುಡುಗ ಅಂತ ಒಂದು ನಿರ್ಲಕ್ಷ್ಯ ಮಾಡಬಹುದಿತ್ತು. ನೀನು ಚರ್ಮಕ್ಕೋ ರೂಪಕ್ಕೋ ಬೆಲೆ ಕೊಡಬೇಡ, ಅವನ ತಿಳಿವು. ಯಾಕಂದ್ರೆ ಆ ಅರಿವಿನಲ್ಲಿ ನಾನಿದ್ದೀನಿ ಅಂತ, ಅರಿವಿಗೆ ಬೆಲೆ ಕೊಟ್ಟರೆ ಕೃಷ್ಣನಿಗೆ ಬೆಲೆ ಕೊಟ್ಟಂತೆ. ಹಾಗೆ ಅವರು ಬೆಲೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ನೀವು ಇಲ್ಲೋರ್ಗು ನಮ್ಮನೆ ಭೇಟಿ ಮಾಡಿ, ನೀವು ಇಲ್ಲೋರ್ಗು ಬಂದು ನನಗೆ ತುಂಬಾ ಧನ್ಯವಾದಗಳು ಹೇಳಿದ್ರೆ ಒಂದೇ ನಿಮಿಷ. ಮನಸಾರೆ ಹಂಚ್ಕೊಳ್ತೀರಲ್ಲ, ಅದೇ ನೀವು ನನಗೆ ಕೊಡೋ ಗೌರವ. ಧನ್ಯವಾದಗಳು ಗುರುಗಳೇ. ನೋಡಿ, ನಾನು ಇವರು ಅಭಿಮಾನಿ, ತುಂಬ ದೊಡ್ಡ ಅಭಿಮಾನಿ ಅಂತ ಹೇಳೋದು ಮನಸ್ಸಿಗೆ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಅವರೊಂದು ಮಾತುಗಳು, ಅವರು ಹೇಳ್ಕೊಡೋಂಥ ನಮ್ಮ ಸಂಸ್ಕಾರ, ಗುರು ಹಿರಿಯರಿಗೆ ಮತ್ತು ಯಾವ ಸಂದರ್ಭಕ್ಕೆ ಯಾವ ರೀತಿ ನಾವು ನಡೆಸಬೇಕು, ಜೀವನ ಉಳಿಸ್ಕೊಬೇಕು, ನಾವೊಬ್ಬರಿಗೆ ದಾರಿ ದೀಪ ಆಗಬೇಕು ಅನ್ನೋದು ಅವರು ನಮಗೆ ತಿಳಿಸ್ಕೊಡ್ತಾರೆ. ಹಂಗಾಗಿ ನಾನು ಅವ್ರನ್ನ ಇವತ್ತು ಭೇಟಿ ಮಾಡೋಕ್ಕೆ ಬಂದರು. ನನ್ನ ಮನಸಾರ ಇದೇನಿದೆ, ಇವತ್ತು ಕ್ಯಾಮ್ರಾಸ್ ಎಲ್ಲ ತಂದಿದ್ದಾರೆ ಅವರು. ಆ್ಯಕ್ಚುಲಿ ಅದೇನೋ ಪ್ರೋಗ್ರಾಮ್ ಸಂದರ್ಶನ, ಮೊದಲನೇ ಸಂದರ್ಶನ ಮಾಡಬೇಕು ನಿಮ್ಮದೇ ಅಮ್ಮ ಅಂತ ಅಷ್ಟು ಪ್ರೀತಿಯಿಂದ ಬಂದು ಹೇಳಿದಾಗ ನಾನು ನಿಜ ದೇವ್ರನ್ನ ನಾನೆಲ್ಲೂ ನೋಡಿಲ್ಲ. ಗುರು ಶ್ರೀನಿವಾಸ್ ಅಜ್ಜನಹಳ್ಳಿ, ಸೋನು ಶ್ರೀನಿವಾಸ್ ಅಜ್ಜನಹಳ್ಳಿ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು. ನೀವು ಭೇಟಿ ಮಾಡಿ. ನನ್ನ ಒಂದು ಪ್ರಾಣಿ ಪ್ರಿಯ ಗ್ರೂಪಲ್ಲೂ ಹಾಕಿದ್ದೀನಿ, ನಾನು ಅನಿಮಲ್ ವೆಲ್ಫೇರ್ ಗ್ರೂಪಲ್ಲೂ ಹಾಕಿದ್ದೀನಿ. ಯಾಕೆ ಅಂತಂದರೆ ನಾವು ಪ್ರಾಣಿಗಳಿಗೆ, ಪರಿಸರಕ್ಕೆ ಜನ್ಮ ಕೊಟ್ಟವ್ರಿಗೆ ಗೌರವ ಕೊಡಬೇಕು. ಪ್ರತಿಯೊಂದು ಜಾಗದಲ್ಲೂ ಮಾನವೀಯತೆ ಮರಿಬಾರ್ದು. ಎಷ್ಟೋ ಜನ ಪ್ರಾಣಿಗಳನ್ನ ಹಿಂಸೆ ಎಲ್ಲ ಮಾಡ್ತಾ ಇರ್ತಾರೆ, ಅದೆಲ್ಲ ಮಾಡಬಾರ್ದು. ಇವರ ಒಂದು ಪ್ರೋಗ್ರಾಮ್ ನಾವು ನೋಡ್ತಾ ಇದ್ರೆ ನಮಗೆ ಅದು ಒಂದು ಅಂಡರ್ಲೈನಲ್ಲಿ ಕರ್ಕೊಂಡು ಹೋಗ್ತವೆ. ಹೌದು ಗುರುಗಳೇ, ಅದೊಂದು ಮಾತು ನೀವು ಹೇಳ್ಬೇಕು. ಹೌದು ನೋಡಿ, ಇವರ ಗ್ರೂಪ್ ಇದೆ, ಒಂದು ಪ್ರಾಣಿಗಳಿಗೋಸ್ಕರ ಗ್ರೂಪ್. ಅಂದರೆ ಅದರಲ್ಲಿ ಯಾರಾದರೂ ಹೀಗೆ ಒಂದು ಬೀದಿ ನಾಯಿ ಸಮಸ್ಯೆ ಆಗಿದೆ ಅಂದಾಗ ಎಷ್ಟು ಬೇಗ ಸ್ಪಂದಿಸ್ತಾರೆ. ಬಹುಶಃ ದೇವರು ಕೂಡ ಅಷ್ಟು ಬೇಗ ಸ್ಪಂದಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನನಗೆ ಬಹಳ ವಿಶೇಷ ಅನ್ನಿಸ್ತು ಇವರ ವ್ಯಕ್ತಿತ್ವ. ಏನು
ಲೋಕಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಗೊತ್ತಿಲ್ಲೇ ಇರುವುದು, ಬಟ್ ನನಗೆ ನಂಬಿಕೆ ಇದೆ ಇವರು ಒಂದು ದಿವಸ ಬಹಳ ದೊಡ್ಡ ಮಟ್ಟದಲ್ಲಿ ಲೋಕಕ್ಕೆ ಮಾದರಿ ಆಗ್ತಾರೆ ಅಂತ ನನ್ನ ನಂಬಿಕೆ. ಹಾಗಾಗಿ ಇಂಥ ಸಾತ್ವಿಕರನ್ನು ಗುರುತಿಸೋದಿದೆಯಲ್ಲ ನಮ್ಮ ಭಾಗ್ಯ. ಸಾಯಿರಾಮ್ ಗುರುಗಳೇ, ಸಾಯಿರಾಮ್. ಧನ್ಯವಾದಗಳು ಗುರುಗಳೇ, ಒಳ್ಳೆದಾಗಿ. ಧನ್ಯವಾದಗಳು ಸ್ನೇಹಿತರೆ. ಇದಕ್ಕೆ ಮೇಲೆ ಪ್ರೋಗ್ರಾಮ್ ಮಾಡ್ತಾರೆ, ಅದು ನಾನು ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು ಗುರುಗಳೇ. ಎಂತ ಒಳ್ಳೆ ಬೆಳಗನ್ನು ಇಟ್ಕೊಂಡಿದ್ದೀರಿ ನೀವು.